ಹಾಯ್ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನನ್ನ ಹೊಸ ವಿಡಿಯೋ ವಿಲಾಗ್ ಟ್ರೈನ್ ಜರ್ನಿಗೆ. ಇದು ನನ್ನ ಸೆಕೆಂಡ್ ಟ್ರೈನ್ ಜರ್ನಿ ವಿಲಾಗ್. ಈಗ ನಾ ಅದೇನ್ರಿ ಧಾರವಾಡ ಸ್ಟೇಷನ್ ಎದುರಿಗೆ ನೋಡತ್ತೀರಿ ನೀವು. ಧಾರವಾಡ ಸ್ಟೇಷನ್ ಕಾಣತೈತಿ ನಿಮ್ಗೆ. ನೋಡ್ರಿ ಹಂಗೆ ಸೀದಾ ಒಳಗೆ ಹೋಗೋಣಂತ ಧಾರವಾಡ ಸ್ಟೇಷನ್ ಒಳಗೆ. ನಾವು ಹೊಂಟೇನ್ರಿ ಇವತ್ತು ಧಾರವಾಡದಿಂದ ಬೆಳಗಾವಕ್ಕೆ. ನಾನು ನಿಮ್ಗೆ ಈ ಜರ್ನಿ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ನೀವು ನನ್ನ ಹಳೆ ವಿಡಿಯೋದ ನೋಡಿರ್ಬೇಕು ಧಾರವಾಡ ಸ್ಟೇಷನ್ ಹೆಂಗೈತೆ ಅಂತೇಳಿ. ಹೊಸದು ಮಾಡ್ಯಾರು. ಗ್ರಾನೈಟ್ ಎಲ್ಲ ಹೊಸ ಸ್ಟೇಷನ್ ರೆಡಿ ಆಗೈತೆ ನಮ್ಮ ಧಾರವಾಡದ್ದು. ಅದು ನೋಡ್ರಿ ಟಿಕೆಟ್ ಕೌಂಟ್ರ್ ನಿಮ್ಗೆ ಕಾಣತೈತೆ. ಹೀಗೆ ಅಲ್ಲಿ ಕಾಣೋದ ಟಿಕೆಟ್ ಕೌಂಟ್ರ್. ನಾ ತಗ್ಸಿನ ನೋಡ್ರಿ ಟಿಕೆಟ್ ಧಾರವಾಡದಿಂದ ಬೆಳಗಾವಕ್ಕೆ 60 ರೂಪಾಯಿ ಐತಿ. ಇಲ್ಲಿ ಮ್ಯಾಲೆ ನಿಮ್ಮ ಬೋರ್ಡ್ನಾಗ ಕಾಣತೈತಿ 17415 8:53ಕ್ಕೆ ಅರೈವಲ್ ಐತ್ರಿ. ಹರಿಪ್ರಿಯ ಎಕ್ಸ್ಪ್ರೆಸ್ ಟ್ರೈನ್ ಪ್ಲಾಟ್ಫಾರ್ಮ್ ನಂಬರ್ 3 ಬರುತ್ತಂತ್ರಿ. ಅರೈವಲ್ ರೈಟ್ ಟೈಮ್ ಐತಿ ಟ್ರೈನ್. ಇವತ್ತು ನೋಡ್ರಿ ಟ್ರೈನು ವಾಸ್ಕೋ ಡಿ ಗಾಮಾದಿಂದ ಜೆಸಿಡಿಗೆ ಹೋಗೋದು. 45 ನಿಮಿಷ ಲೇಟ್ ಐತಿ. ಅನೌನ್ಸ್ಮೆಂಟ್ ಕೇಳತ್ತದ ಅಂತ ಅನ್ಕೊತೀನಿ ನಾನು ನಿಮಗೆ. ವೀಕ್ಲಿ ಎಕ್ಸ್ಪ್ರೆಸ್ ಟ್ರೈನ್ ರೀ ಅದ. ಶುಕ್ರವಾರ ಅಷ್ಟೇ ಬಿಡ್ತೈತಿ ವಾಸ್ಕೋ ಡಿ ಗಾಮಾದಿಂದ ಜೆಸಿಡಿಗೆ. ನಾ ಬರೋದೆ ನೋಡ್ರಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ. ಇದು ಪ್ಲ್ಯಾಟ್ಫಾರ್ಮ್ ನಾ ನಿಂತಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ 1 ರೀ. ಇದು ಧಾರವಾಡದಾಗ ಒಟ್ಟು 4 ಪ್ಲ್ಯಾಟ್ಫಾರ್ಮ್ ಅದಾವೆ. ಒಂದು ಸೈಡ್ ಐತಿ, 2, 3 ಒಂದು ಕಡೆ ಅದಾವೆ. 4ನೇದು ಒಂದು ಲಾಸ್ಟ್ ಐತಿ. 4ನೇದ್ರಾಗ ನೀವು ಹಳೆ ವಿಡಿಯೋದಾಗ ನೋಡಿರ್ಬೋದು. ಧಾರವಾಡ ಸೊಲ್ಲಾಪುರ ಗಾಡಿ ಅದ. ಬೆಳಿಗ್ಗೆ 10 ಗಂಟೆಗೆ ಬರ್ತೈತೆ ರೀ ಇಲ್ಲಿ ಧಾರವಾಡಕ್ಕೆ. ಹೊಳ್ಳಿ ಮತ್ತು ಸಂಜೆಗೆ 7 ಗಂಟೆಗೆ ಬರ್ತಾನೆ ಧಾರವಾಡದಿಂದ ಸೊಲ್ಲಾಪುರ. ನೀವು ಹಳೆ ವಿಡಿಯೋದಾಗ ನೋಡಿರ್ಬೋದು. ಧಾರವಾಡ ಸ್ಟೇಷನ್ ಕನ್ಸ್ಟ್ರಕ್ಷನ್ ಮಾಡತ್ತಾರ ಹೊಸ ಅದ. ಆ ಕಡೆ 4 ಪ್ಲ್ಯಾಟ್ಫಾರ್ಮ್ ಕಡೆ ಹೊಸ ಶೆಡ್ ಹಾಕತ್ತಾರು. ನೋಡ್ರಿ ಹೋಗೋಣಂತ 2ನೇ 3ನೇ ಪ್ಲ್ಯಾಟ್ಫಾರ್ಮ್ ಕಡೆ. 2, 3 ಒಂದೇ ಕಡೆ ಅದಾವ ಅಂತ ಹೇಳಿದ್ದೆ ನಾನು ನಿಮಗೆ. ಈಗ ನಾನು ಮುಂದೆ ಹೋದಂಗೆ ತೋರಿಸ್ತೇನೆ ನಿಮಗೆ. 2, 3 ಒಂದೇ ಕಡೆ ಐತೆ ಅಂತೇಳಿ. ಒಂದಷ್ಟು ಸಪ್ರೇಟ್ ಒಂದು ಸೈಡ್ ಐತಿ ರೀ. 4ನೇದು ಸಪ್ರೇಟ್ ಐತಿ. ಇದು ನೋಡ್ರಿ 2, 3 ಈಚೆ ಕಡೆ ಲೆಫ್ಟ್ ಸೈಡ್ ಇರೋದು 2ನೇದ್ದು, ರೈಟ್ ಸೈಡ್ ಇರೋದು 3ನೇದ್ದು. ಅಲ್ಲಿ ಮ್ಯಾಲೆ ಕಲಾದಿಂದ ಕಾಣತ್ತಲ್ರಿ ಓವರ್ ಹೆಡೆಡ್ ಬ್ರಿಡ್ಜ್. ಅದು ಬಂದ್ ಮಾಡ್ಯಾರ ಅವ್ರು. ಕನ್ಸ್ಟ್ರಕ್ಷನ್ನಾಗ ಐತಿ, ಹೊಸದು ಮಾಡತ್ತಾರ ಅಂತ ಹೇಳಿದ್ನಲ್ಲ ನಿಮ್ಗೆ. ಅದ್ರ ಸಂಬಂಧ ಬಂದ್ ಮಾಡ್ಯಾರ ಈಗ. ನಮಸ್ತೆ ಧಾರವಾಡ. ಇವತ್ತು ಹೋಗೋ ಟ್ರೈನ್ ಯಾವ್ದು ಗೊತ್ತೇನ್ರಿ? ಇದು ಬಿಟ್ಟಿರ್ತೈತಿ ತಿರುಪತಿ ರಾತ್ರಿ 9 ಗಂಟೆಗೆ. ಇದು ಮುಟ್ಟುತ್ತೆ ಕೊಲ್ಲಾಪುರ CSMT ಮರುದಿನ ಸಂಜೆ ಮುಂದೆ 4 ಗಂಟೆಗೆ. ಇದು ಬೆಳಿಗ್ಗೆ ಧಾರವಾಡಕ್ಕೆ ಬರ್ತೀರಿ 9 ಗಂಟೆಗೆ. 8:00 ಬರ್ತಾನೆ ನೀವು ಹುಬ್ಳಿಗೆ. ಧಾರವಾಡದಿಂದ ಬೆಳಗಾವಿಗೆ ಹೋಗ್ಬೇಕಂದ್ರೆ 3 ಸ್ಟಾಪ್ ಅದ ಇದಕ್ಕೆ. ಧಾರವಾಡ ಆದಮೇಲೆ ಅಳ್ನಾವರ ಜಂಕ್ಷನ್ ಆದಮೇಲೆ ಲೋಂಡಾ ಜಂಕ್ಷನ್, ಅದಾದ್ಮೇಲೆ ಖಾನಾಪುರ, ಅದು ಲಾಸ್ಟ್ ಬೆಳಗಾವಿ. ನಮಗೆ ಇವತ್ತು 2 ಟ್ರೈನ್ ಕ್ರಾಸಿಂಗ್ ಹಾಕವ್ರಿ. ಅಂದ್ರೆ ಸೈಡ್ ಪಾಸ್ ಹಾಕೋ. ಎಲ್ಲ ಡಬಲ್ ಲೈನ್ ಐತಿ, ಸಿಂಗಲ್ ಲೈನ್ ಇಲ್ಲ. ಮೊದಲು ಕ್ರಾಸಿಂಗ್ ಹಾಕಿತ್ತು ಅಂದ್ರೆ ಪಾಸಿಂಗ್ ಆಕೈತಿ. ಅವು ಯಾವ್ಯಾವ ಅಂದ್ರೆ ಆಗಲ್ಲೊಂದು ಅನೌನ್ಸ್ ಆಗತ್ತೈತಲ್ರಿ ವಾಸ್ಕೋ ಡಿ ಗಾಮಾ ಜೆಸಿಡಿ ಎಕ್ಸ್ಪ್ರೆಸ್. ಅದು ಲೇಟ್ ಆಗೈತೆ ಅಂತ ಹೇಳ್ತಿರಲ್ಲ ಅನೌನ್ಸ್ಮೆಂಟ್. ಅದೊಂದು. ಇನ್ನೊಂದು ದಾದರ ಹುಬ್ಬಳ್ಳಿ ಎಕ್ಸ್ಪ್ರೆಸ್. ಇದು ದಾದರ ರಾತ್ರಿ ಬಿಟ್ಟಿರ್ತೈತೆ ರೀ. ಬೆಳಿಗ್ಗೆ 11 ಗಂಟೆಗೆ ಹುಬ್ಳಿಗೆ ಬರ್ತಾನೆ. ಬಂತು ನೋಡ್ರಿ ನಾವು ಹೋಗೋ ಟ್ರೈನ್. ಎಲೆಕ್ಟ್ರಿಕಲ್ ಲೊಕೊಮೋಟಿವ್ ಐತಿ ಮುಂದೆ. ಅದು ಯಾವ್ದಂತ ಹೇಳ್ತೇನೆ ರೀ. ವ್ಯಾಪ್ 7 ವೈಟ್ ಕಲರ್ ಲೊಕೊಮೋಟಿವ್ ಐತಿ. 30427 ಇಂಜಿನ್ ನಂಬರ್. ಬಂತು ನೋಡ್ರಿ ಸ್ಟೇಷನ್ಗೆ. 15 ನಿಮಿಷ ಡಿಲೇ ಐತೆ ನೋಡ್ರಿ ಟ್ರೈನ್. ಇವತ್ತು ಡಿಪಾರ್ಟ್ ಆಯ್ತು ನೋಡ್ರಿ ಧಾರವಾಡ 9:19ಕ್ಕೆ. ಆಗಲ್ಲ ಹೇಳಿದ್ಮೇಲೆ ನಿಮ್ಗೆ 15 ನಿಮಿಷ ಲೇಟ್ ಅದ ಅಂತೇಳಿ 4 ನಿಮಿಷ ತರಬಿದ್ಮೇಲೆ ಧಾರವಾಡ ಬಿಡ್ತು ನೋಡ್ರಿ. ಬಾಯ್ ಧಾರವಾಡ. ನೀವು ದೂರಿಂದ ಬಂದ್ರೆ ಧಾರವಾಡಕ್ಕೆ ನಾಷ್ಟ ಮಾಡೋಕೆ ಚಲೋ ಐತಿ. ಹುಬ್ಳಿನೂ ಚಲೋ ಐತಿ, ಧಾರವಾಡದಾಗೂ ಸಿಗ್ತೈತಿ ನಿಮ್ಗೆ. ಅಕಸ್ಮಾತ್ ಹುಬ್ಳಿಯಾಗ ನಮ್ಗೆ ತೊಗೊಳಕ್ಕೆ ಮನಸ್ಸಿರಲಿಲ್ಲ ಅಂದ್ರೆ ಧಾರವಾಡದಾಗೂ ತೊಗೋಬೋದು. ಇಡ್ಲಿ ವಡೆ ಸಿಗ್ತೈತಿ, ವಡಾಪಾವ ಮತ್ತು ಬೇರೆ ಐಟಮ್ ಇರ್ತಾವೆ. ಈ ಮುಂದೆ ಬರೋದು ನೋಡ್ರಿ ಅಳ್ನಾವರ ಜಂಕ್ಷನ್ ಅಂತ ಯಾಕೆ ಅಂತಾರಂದ್ರೆ, ಅಳ್ನಾವರ ಕಡೆಯಿಂದ 3 ರೂಟ್ ಬರ್ತಾವೆ ರೀ. ಒಂದು ಈ ಕಡೆ ಧಾರವಾಡಿಂದ ಹೋಗ್ತೈತಿ ಅಳ್ನಾವರಕ್ಕೆ, ಆ ಕಡೆ ಬೆಳಗಾವಿಂದ ಬರ್ತೈತಿ. ಇನ್ನೊಂದು ರೂಟ್ ಕನ್ಸ್ಟ್ರಕ್ಷನ್ ಆಗೈತಿ, ಅದಿನ್ನೂ ಪೂರ್ತಿ ಆಗಿಲ್ಲ. ಅದು ಆದ್ಮ್ಯಾಗ ಅದಕ್ಕೆ ಜಂಕ್ಷನ್ ಅಂತ ಐತಿ. ಬಟ್ ಈಗ ಜಂಕ್ಷನ್ ಅಂತ ಕರೀತಾರೆ ಅದಕ್ಕೆ. ಈ ಟ್ರೈನ್ ಸಂಜೆ ಮುಂದೆ ಎಷ್ಟು ರಶ್ ಇರ್ತೈತೆ ರೀ. ತಿರುಪತಿಗೆ ಹೋಗ್ಬೇಕಂದ್ರೆ ರಿಸರ್ವೇಷನ್ ಸಿಗ್ಬೇಕಂದ್ರೆ ಧಾರವಾಡಿಂದ ತಿರುಪತಿಗೆ ಮಿನಿಮಮ್ ಅಂದ್ರೆ 2 ತಿಂಗಳು ಮೊದಲು ರಿಸರ್ವೇಷನ್ ಮಾಡ್ಬೇಕು ನೋಡಿರಿ. ಸ್ಲೀಪರ್ಗೆ AC ಸಿಗ್ತೈತೆ ರೀ 1 ತಿಂಗಳು ಮೊದಲು. ಸ್ಲೀಪರಿಗೆ ಮಾತ್ರ 2 ತಿಂಗಳು ಮೊದಲು. ಜನರಲ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ ನೀವು, ಫುಲ್ ರಶ್ ಇರ್ತೈತಿ. ಏನೋ ಗೊತ್ತಿಲ್ಲ ರೀ, ಒಟ್ಟು ಭಾರಿ ಡಿಮಾಂಡ್ ಐತೆ ರೀ ಟ್ರೈನಿಗೆ. ಯಾಕಂದ್ರೆ ಕೊಲ್ಲಾಪುರದಿಂದ ಮಂದಿ ಭಾಳ ಆಗ್ತೈತಿ, ಬೆಳಗಾವಿಂದನೂ ಮಂದಿ ಆಗ್ತೈತಿ ಇದಕ್ಕೆ ಟ್ರೈನಿಗೆ. ಹಿಂಗಾಗಿ ಧಾರವಾಡ ಹುಬ್ಳಿ ಮುಂದೆ ಫುಲ್ ರಶ್ ಹಾಕ್ಕೊಂತ ಹೋಗುತ್ತೆ. ಹಿಂಗಾಗಿ ಟಿಕೆಟ್ ಸಿಗೋದು ಭಾಳ ಕಷ್ಟ ಇದಕ್ಕೆ.
ನಾಗಲ್ಲ ಹೇಳಿದ್ನಲ್ರಿ ಟ್ರೈನಾಗ ಲೇಟ್ ಆಗೈತೆ ಅಂತೇಳಿ ವಾಸ್ಕೋ ಡಿ ಗಾಮಾ ಜೊತೆಲಿ ವೀಕ್ಲಿ ಎಕ್ಸ್ಪ್ರೆಸ್ ಇದೆ ನೋಡ್ರಿ. ಅದು 45 ನಿಮಿಷ ಲೇಟ್ ಆಗೈತೆ ರೀ. 9:35ಕ್ಕೆ ಇಲ್ಲಿ ಬರತ್ತಾನ್ರಿ. ಏನಂದ್ರೆ 9:45 50ಕ್ಕೆ ಹಿಂಗೆ ದಾಡ್ ಮುಟ್ತಾನೆ ರೀ ಇವ. 45 ನಿಮಿಷ ಲೇಟ್ ಐತೆ ರೀ ಈ ಗಾಡಿ. ಫಸ್ಟ್ ಹಾರ್ಟ್ ಬಂತು ನೋಡ್ರಿ. ಈಗ ಈ ಮುಂದೆ ಬರೋದು ಫಸ್ಟ್ ಹಾರ್ಟ್ ರೀ, ಅಳ್ನಾವರ ಜಂಕ್ಷನ್. ನಮ್ಮ ಟ್ರೈನ್ ಬಂದ್ರಿ ಫಸ್ಟ್ ಹಾರ್ಟಿಗೆ ಅಳ್ನಾವರ ಜಂಕ್ಷನ್. ಇದೆ ನೋಡ್ರಿ ಅಳ್ನಾವರ ಜಂಕ್ಷನ್ ಸ್ಟಾಪ್ ಆಗೈತಿ. 2 ನಿಮಿಷ ಸ್ಟಾಪ್ ಐತಿ ಇಲ್ಲಿ ಟ್ರೈನ್. ಡಿಪಾರ್ಟ್ ಆಯ್ತು ನೋಡ್ರಿ ಅಳ್ನಾವರ ಜಂಕ್ಷನ್. 2 ನಿಮಿಷ ನಿಲ್ಸಿದ್ದ. ಡಿಪಾರ್ಟ್ ಆಯ್ತು ನೋಡ್ರಿ ಅಳ್ನಾವರ ಜಂಕ್ಷನ್. ನೆಕ್ಸ್ಟ್ ಸ್ಟಾಪ್ ಬರೋದು ಲೋಂಡಾ ಜಂಕ್ಷನ್. ಲೋಂಡಾ ಜಂಕ್ಷನ್ ಅಂತಾರಪ್ಪ ಅಂದ್ರೆ ಲೋಂಡಾದಾಗೂ 2 ಲೈನ್ ಬರ್ತಾವೆ ರೀ, ಅಂದ್ರೆ 3 ಲೈನ್ ಬರ್ತಾವೆ. ಒಂದು ಇದ್ರೆ ನಮ್ಮ ಲೈನ್ ರೀ ಬೆಳಗಾವಿ ಹೋಗೋದು, 2 ಇನ್ನೊಂದು ಗೋವಾ ಹೋಗ್ತದೆ, ವಾಸ್ಕೋ ಡಿ ಗಾಮಾ ಹೋಗ್ತಲ್ಲ ಅದೊಂದು ಲೈನ್. ಅಲ್ಲೇ ಕೊಡುತ್ತೆ ರೀ 3 ಲೈನ್ ಹಾಕಿ ಟೋಟಲ್ ಅಲ್ಲಿ ಲೋಂಡಾದಾಗೂ. ಲೋಂಡಾ ಜಂಕ್ಷನ್ ಅಂತಾರೆ ರೀ.
ಇದೆ ನೋಡ್ರಿ ಲೋಂಡಾ ಜಂಕ್ಷನ್ ಸೆಕೆಂಡ್ ಹಾಲ್ಟ್ ಸ್ಟಾಪ್ ಐತಿ ಇಲ್ಲಿ 2 ನಿಮಿಷ. ಹತ್ತುವರೆ ಇಳಿಯೋರು ಅದರದ್ದು ಅನ್ಸುತ್ತೆ, ಭಾಳ ತನ ತರಬಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ರಾಗ ದಾದರ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಬರತೈತಿ ಅಂತ ತೋರಿಸ್ತೇನೆ ನಿಮ್ಗೆ. ಆ ಕಡೆ ಶೂಟ ದಾದರ್ ಬಿಡ್ತಾನೆ ರೀ ಅವ. ದಾದರ್ ಬಿಡ್ತೈತೆ ರೀ ಅದು ರಾತ್ರಿ 8:15ಕ್ಕೆ. ಮರುದಿನ ಬೆಳಿಗ್ಗೆ 11:00ಗೆ ಹುಬ್ಬಳ್ಳಿ ತಲುಪ್ತಾನೆ ರೀ. ಅಲ್ಲಿ ಬರತೈತೆ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ದಾಗ ದಾದರ್ ಹುಬ್ಬಳ್ಳಿ ಎಕ್ಸ್ಪ್ರೆಸ್, ಗಾಡಿ ನಂಬರ್ 17318. ಆನ್ ಟೈಮ್ ಬರತಾನೆ ರೀ 10 ಗಂಟೆಗೆ ಬೆಳಿಗ್ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ದಾಗ ಬರತ್ತಿದೆ ರೀ. ಇದು ಡೈಲಿ ಬರೋದು ರೀ ದಾದರಿಂದ ಹುಬ್ಬಳ್ಳಿಗೆ. ಡಿಪಾರ್ಟ್ ಆಯ್ತು ನೋಡ್ರಿ ಲೋಂಡಾ ಜಂಕ್ಷನ್ ನಮ್ಮ ಟ್ರೈನ್. ಅದು ಬರೋ ಸಂಬಂಧ ನಿಂತಿರ್ತೇನೆ ಗೊತ್ತಿಲ್ಲ. ಡಿಪಾರ್ಟ್ ಆಯ್ತು ನೋಡ್ರಿ ಲೋಂಡಾ ಜಂಕ್ಷನ್. ಇಲ್ಲಿ ಮುಂದೆ ತೋರಿಸ್ತೇನೆ ಬರ್ರಿ ನಿಮಗೆ. ಆಗಲ್ಲ ಹೇಳಿನಿಲ್ಲ, ಗೋವಾಕ್ಕೆ ಬೇರೆ ರೂಟ್ ಐತಿ, ವಾಸ್ಕೋ ಡಿ ಗಾಮ ಹೋಗಕ್ಕೆ ಮತ್ತು ಬೆಳಗಾವಿ ಹೋಗಕ್ಕೆ ಬೇರೆ ರೂಟ್ ಐತಿ. ಬಾಯ್ ಬಾಯ್ ಲೋಂಡಾ. ಈಗ ಮುಂದೆ ಬರುತ್ತಾರೆ ರೀ, ತೋರಿಸ್ತೇನೆ ನಿಮಗೆ. ಹಾಂ ಅದ ನೋಡ್ರಿ, ಆ ಕಡೆ ಹೊಂಟತ್ತಲ್ಲ, ಕಡೆ ಡಬಲ್ ಲೈನ್ ಐತಿ. ಅದು ಎಲೆಕ್ಟ್ರಿಕ್ ಫ್ರೈಡೆ ಐತಿ ಅನ್ಸುತ್ತೆ ನನಗೆ. ಪೂರ್ತಿ ಐತಿ ಅಲ್ಲಿ ಗೊತ್ತಿಲ್ಲ, ಬಟ್ ಅಲ್ಲಿ ಮಟ್ಟ ಐತಿ. ಇಲ್ಲಂತೂ ಕಾಣತೈತಿ. ಆ ಕಡೆ ಲೈನ್ ಹೊಂಟತ್ತಲ್ಲ ರೀ, ಅದ ನೋಡ್ರಿ ವಾಸ್ಕೋ ಡಿ ಗಾಮಕ್ಕೆ ಹೋಗೋದು. ಈಗ ನಾವು ಹೊಂಟಿರೋ ಲೈನ್ ಬೆಳಗಾವಿ ಲೈನ್, ಹಿಂದೆ ಬರೋದು ಧಾರವಾಡಿಂದ ಬೆಳಗಾವಕ್ಕೆ. 3 ಲೈನ್ ಕೊಡ್ತಾವ್ರಿ, ಅದಕ್ಕೆ ಲೋಂಡಾ ಜಂಕ್ಷನ್ ಅಂತ ಕರೀತಾರೆ. ಆ ಕಡೆ ಲೆಫ್ಟ್ ಸೈಡ್ ಹೊಂಟದಲ್ಲ ಅದ ಲೈನ್ ಇಲ್ಲಿ ಕಾಣುತ್ತೆ ನೋಡ್ರಿ ಕರೆಕ್ಟಾಗಿ. ಇದು ವಾಸ್ಕೋ ಡಿ ಗಾಮಕ್ಕೆ ಹೋಗೋದು. ಮಲಪ್ರಭಾ ರಿವರ್ ನೋಡ್ರಿ, ಇದು ಮಲಪ್ರಭಾ ನದಿ. ಮೂರನೇ ಹಾಲ್ಟ್ ಬಂತು ನೋಡ್ರಿ, ಖಾನಾಪುರ. ಒಂದು ಬರೋ ಸ್ಟೇಷನ್ ಖಾನಾಪುರ. ನಮ್ಮ ಟ್ರೈನ್ ಬಂತು ನೋಡ್ರಿ ಖಾನಾಪುರಕ್ಕೆ. ಈಗ ಭಾಳ ತರಬಿಲ್ಲ, 1 ನಿಮಿಷ ತರಬಿದೆ. ಡಿಪಾರ್ಟೆಡ್ ಖಾನಾಪುರ ನೋಡ್ರಿ. ನಮ್ಮ ಟ್ರೈನ್ ಬಿಡ್ತಾ ಖಾನಾಪುರ ಈಗ.
ನಂಗೆ ವಿಡಿಯೋ ಶೂಟ್ ಮಾಡೋಕೆ ಬಿಡ್ವಲ್ರಿ, ಅಷ್ಟು ರಶ್ ಇತ್ತು ನೋಡ್ರಿ. ಇಲ್ಲಿ ಎಷ್ಟು ರಶ್ ಐತಿ. ಜನರಲ್ ಬೋಗಿಗಂತೂ ಮುಗಿ ಬಿದ್ದಾರ ಮಂದಿ ನೋಡ್ರಿ. ಹತ್ತಾಕೆ ಎಷ್ಟು ಮಂದಿ ನಿಂತಾರೆ. ಫುಲ್ ರಶ್ ಐತಿ ಬೆಳಗಾವ್ದಾಗ. ಇಲ್ಲಿಗೆ ನನ್ನ ಜರ್ನಿ ಮುಗೀತು ನೋಡ್ರಿ. ಬೆಳಗಾವ್ ತನಕ ಅಂತ ಹೇಳಿದ್ನಿ, ಧಾರವಾಡಿಂದ ಬೆಳಗಾವ್ಗೆ ಬಂದ ನೀವು 11:15 ಬೆಳಿಗ್ಗೆ. ಅಲ್ಲಿ 9:15ಕ್ಕೆ ನಾನು ಧಾರವಾಡ ಬಿಟ್ಟಿದ್ದೆ. ಈ ಟ್ರೈನಿನ ಡಿಪಾರ್ಚರ್ ತೋರಿಸ್ತೇನೆ ನೋಡ್ರಿ ನಿಮಗೆ. ಡಿಪಾರ್ಟ್ ಆಯ್ತು ನೋಡ್ರಿ ಬೆಳಗಾವಿ 11:35ಕ್ಕೆ. ಇಲ್ಲಿ ತನಕ ನೋಡ್ರಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಜು ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಮುಂದೆ ಬರೋ ಹೊಸ ಜರ್ನಿ ನಿಮ್ಗೆ ಫಸ್ಟ್ ನೋಡೋಕೆ ಸಿಗ್ತೈತಿ.